ಕವನದ ಹೆಸರು ಕವಿತೆ. ರಚಿಸಿದವರು ಶಮಾ. ಎಷ್ಟೊಂದು ಬಾರಿ ಕವನವನ್ನು ಕುಕ್ಕರಿನಲ್ಲಿ ಹಾಕಿ ಸೀಟಿ ಹೊಡಿಸಿದ್ದೀನಿ. ಕತೆಗಳು ಅರ್ಧಂಬರ್ಧ ಬೆಂದ ರೊಟ್ಟಿಯಂತೆ ಹರಕಲು ಮುರುಕಲು ಆಗಿ ಆಕಾರ ಕಳೆದುಕೊಂಡಿದೆ. ಪ್ರಾಸಬದ್ಧವಾಗಿ ಹೊಮ್ಮಬೇಕಿದ್ದ ಗೀತೆಗಳೆಲ್ಲ ಪಾತ್ರೆ ತೊಳೆಯುವಾಗ ನೀರಿನ ಸದ್ದಿನಲ್ಲಿ ಅಡಗಿ ಹೋಗುತ್ತವೆ. ಮಕ್ಕಳಿಬ್ಬರ ವಾದ ಕಿವಿಗೆ ಬೀಳುತ್ತದೆ. ಹುರುಳಿಲ್ಲದ ಇವರಿಬ್ಬರ ವಾದ ಬೆಳೆಯುತ್ತಾ ಚಿತ್ರಕಲೆ ಪುಸ್ತಕ ಯಾರಿಗೆ ಸೇರಬೇಕೆಂಬ ವಿವಾದ ನೆತ್ತಿಗೇರುತ್ತದೆ. ನನ್ನ ತಲೆ ಕೆಟ್ಟು ಹೋಗಿ ಸಾಧ್ಯವಾದಷ್ಟು ಗಟ್ಟಿ ದನಿಯಲ್ಲಿ ಮಕ್ಕಳ ಮೇಲೆ ಒಮ್ಮೆ ರೇಗಿ ಬಿಟ್ಟರೆ ವಿಕಟ ಸಂತೋಷದಂತಹ ನೆಮ್ಮದಿ. ಮುಂಜಾನೆ ಇಬ್ಬನಿಯಲ್ಲಿ ಹೂ ಅರಳುವುದೇ ಕವನವೇ? ನನ್ನ ಪಾತ್ರೆ ತೊಳೆಯುವ ಶಬ್ದದಲ್ಲಿ ಲಯವಿಲ್ಲವೇ? ನಲ್ಲಿಯ ನೀರು ತಾಳಬದ್ಧವಾಗಿ ಹರಿಯುವುದರಲ್ಲಿ ನಿನಾದವಿಲ್ಲವೇ? ಕಥೆ ಎಂದರೆ ಪುಟಗಟ್ಟಲೆ ಕ್ರಮಬದ್ಧವಾಗಿ ಬರೆದರೇನಾ? ನನ್ನ ಮಕ್ಕಳ ವಿವಾದದಲ್ಲೂ ಒಂದು ಕಥೆ ಅಡಗಿರಬಹುದಲ್ಲ? ಅನೇಕ ಸಾರಿ ಆ ರಸ್ತೆ ಗುಡಿಸಿ ಚೊಕ್ಕ ಮಾಡಿ ದಿನಾ ಕಸ ಕೊಂಡೊಯ್ಯುವವರನ್ನು ಕಂಡಾಗ ಅನಿಸುತ್ತದೆ, ಇವರು ಹೀಗೆ ಚೊಕ್ಕ ಮಾಡದಿರೆ ಬೀದಿ. ಮಳೆಗಾಲದಲ್ಲಿ ಕವಿತೆಯ ಬದಲು ಮಣ್ಣಿನ ಘಮ್ ಎನ್ನುವ ಪರಿಮಳದ ಬದಲು ಭಗ್ ಎನ್ನುವ ವಾಸನೆಯೇ ಹರಡಬಹುದು. ಹೌದು, ನಿಜವಾದ ಕವಿತೆ ಅರಳುವುದು ವಾಸ್ತವದಲ್ಲಿ, ಕಲ್ಪನೆಯಲ್ಲಿ ಅಲ್ಲವೇ ಅಲ್ಲ.